ಇದು ಅಚ್ಚರಿಯೋ ಆಕಸ್ಮಿಕವೋ ಗೊತ್ತಿಲ್ಲ. ಕಳೆದ ಮಂಗಳವಾರ ರಾತ್ರಿ ಬಳ್ಳಾರಿ ತಾಲೂಕಿನ ಜಾಲಿಬಿಂಚಿಯ ದ್ಯಾಮವ್ವ ದೇವಸ್ಥಾನದಲ್ಲಿ ದೇವರ ಗಂಟೆ ಇದ್ದಕ್ಕಿದ್ದಂತೆ ಬಾರಿಸತೊಡಗಿದೆ. ಇದರಿಂದ ಜನರು ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಗರ್ಭಗುಡಿಯ ಬಾಗಿಲಿಗೆ ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹಿರಿಯ ಸ್ವಾಮೀಜಿಯೊಬ್ರು ಹೇಳಿದ್ರು. ಪೂಜೆ ಮಾಡಿದ ಬಳಿಕ ಗಂಟೆಯ ಸದ್ದು ಕಡಿಮೆಯಾಗಿದೆಯಂತೆ. ಆದರೆ ಬುಧವಾರ ರಾತ್ರಿಯ ವೇಳೆಗೆ ದ್ಯಾಮವ್ವ ದೇಗುಲದ ಪಕ್ಕದ ಸುಂಕ್ಲಮ್ಮ ಹಾಗೂ ಬಂಗಾರಮ್ಮ ದೇಗುಲದಲ್ಲಿ ಇದೇ ರೀತಿ ಗಂಟೆಯ ಸದ್ದು ಕೇಳಿ ಬರ್ತಾ ಇದೆ. ಇದರಿಂದ ಅಚ್ಚರಿಗೊಂಡಂತ ಜನರು ದೇವರ ಪವಾಡ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಈ ಘಟನೆಯಲ್ಲಿ ವಿಶೇಷ ಅಂದ್ರೆ ಹೆಣ್ಣು ದೇಗುಲದಲ್ಲಿ ಬರುವಂತ ಗಂಟೆ ಸದ್ದು ಗ್ರಾಮದಲ್ಲಿರುವಂತ ಆಂಜನೇಯ ಹಾಗೂ ಈಶ್ವರ ದೇವಸ್ಥಾನಗಳಲ್ಲಿ ಬರ್ತಾ ಇಲ್ಲ. ಶಿವೇ ಭವೇ ಶಿವೇ ಭವೇ ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ. ವೀರೇಶ್ ದಾನಿ, ಅಂದ್ರೆ ಜನ ಯಾಕೆ ನಂಬ್ತಾ ಇದ್ದಾರೆ ಅಂತ ಅಂದ್ರೆ ಯಾವಾಗ್ಲೂ ಕೂಡ ಗಂಟೆ ಸದ್ದು ಕೇಳಿ ಬರ್ತಾ ಇದ್ಯಾ, ಗಂಟೆ ಬಾರಿಸ್ಕೊಳ್ತಾ ಇರುವಂತದ್ದು ಏನದು ಅಂತ? ಆದೇಶ ಏನಂತಂದ್ರೆ ಈ ಜಾಲಿಬಂಚಿ ಗ್ರಾಮದಲ್ಲಿರ್ತಕ್ಕಂಥ ದ್ಯಾಮವ್ವ ದೇವಿ ದೇವಾಲಯ ನಿರ್ಮಾಣವಾಗಿ ಇತ್ತೀಚೆಗಷ್ಟೇ ಈ ದೇವಾಲಯ ನಿರ್ಮಾಣವಾಗಿ ಉದ್ಘಾಟನೆ ಆಗಿದೆ. ಕಳೆದ ಬುಧವಾರ ರಾತ್ರಿ 9 ಗಂಟೆ ಸುಮಾರಿಗೆ ದೇವಸ್ಥಾನದಲ್ಲಿದ್ದಂತ ಗಂಟೆಗಳು ಏಕಾಏಕವಾಗಿ ತನ್ನಷ್ಟಕ್ಕೆ ತಾನೇ ಬಾರಿಸ್ಕೋತಾ ಇವೆ ಅಂತ ಹೇಳಿ ಗ್ರಾಮಸ್ಥರೊಬ್ರು ನೋಡಿ ಹೇಳಿದ್ರು. ಆದ್ರೆ ಗ್ರಾಮದ ಯಾರೂ ಸಹ ಅದನ್ನ ನಂಬಿದ್ದಿಲ್ಲ. ಮರುದಿನ ಅಂದ್ರೆ ಗುರುವಾರ ದಿನ ಗ್ರಾಮಸ್ಥರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರು ಎಲ್ಲರೂ ಸಹ ನೋಡಿದ ನಂತರ ದೇವಸ್ಥಾನದ ಗಂಟೆಗಳು ತನ್ನಷ್ಟಕ್ಕೆ ತಾನೇ ಬಾರಿಸ್ಕೋತಾ ಇದೆ ಅಂತ ಹೇಳಿ ಆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಮತ್ತು ಆಡಳಿತ ಮಂಡಳಿಯವರು ಸಹ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ದ್ಯಾಮವ್ವದ ದೇವಸ್ಥಾನದಲ್ಲಿ ಗಂಟೆಗಳು ಬಾರಿಸ್ಕೊಂಡ ನಂತರ ಹಿರಿಯ ಒಬ್ಬ ಸ್ವಾಮೀಜಿಗಳನ್ನ ಕರೆಸಿ ದೇವಸ್ಥಾನದಲ್ಲಿ ತೋರಿಸಿದ ನಂತರ ಅವರು ದೇವಸ್ಥಾನಕ್ಕೆ ಪೂಜೆ ಮಾಡಿ, ವಿಶೇಷ ಪೂಜೆ ಮಾಡಿ ಮತ್ತು ಅಭಿಷೇಕ ಮಾಡಿದ ನಂತರ ಮಾಡಿ ಅಂತ ಹೇಳಿದ ನಂತರವೂ ಸಹ ಈ ಗಂಟೆನಾದ ಇನ್ನೂ ಹಾಗೆ ಮುಂದುವರೆದಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಂತಂದ್ರೆ ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ದ್ಯಾಮವ್ವ ಮತ್ತು ಸುಂಕ್ಲವ್ವ ಆ ದೇವಾಲಯಗಳಲ್ಲೂ ಸಹ ಇದೇ ರೀತಿಯಾಗಿ ಗಂಟೆನಾದ ಇದೀಗ ಬರ್ತಾ ಇದೆ ಅಂತ ಹೇಳಿ ಆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಮಾದೇಶ್. ಓಕೆ, ಧನ್ಯವಾದ ವೀರೇಶ್ ದಾನಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಲೋಕಾರೆಡ್ಡಿ ಅಂತ ಅಲ್ಲಿನ ಸ್ಥಳೀಯರು ಅವರು ಕೂಡ ಗಮನಿಸಿದ್ದಾರೆ ಅನ್ಸುತ್ತೆ. ಲೋಕಾರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಂದ್ರೆ ಈಗ ಏನ್ ಮಾತನಾಡ್ಕೋತಾ ಇದಾರೆ ಜನ ಅಂತ ಅಂದ್ರೆ ಇದು ದೇವರ ಪವಾಡ ಅಂತಾನೆ ನಂಬ್ತಾ ಇದ್ದಾರ ಏನು ಅಂತ ಅಂದ್ರೆ, ಯಾಕಂದ್ರೆ ಅದು ಗಂಟೆ ಇಳಿಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಅದೇನಾದ್ರೂ ಅಲ್ಲಾಡ್ತಾ ಇರುವಂತದ ಯಾವ ಕಾರಣ ಅಂತ ಅದಕ್ಕೆ? ಇಲ್ಲ ಸರ್, ಅದು ಹೊಸ ಗುಡಿ ಕಟ್ಟಿದೆ ಸರ್. ಮೊನ್ನೆ ಒಂದು ತಿಂಗಳಾಯ್ತು ಸರ್ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ. ಹಂಗಾಗಿ ಅದು ಮಾಮೂಲಿ ಟೈಮಲ್ಲಿ ಏನೋ ಅಂದ್ರೆ ಯಾರ ಇದು ಮಾಡಿರ್ತಾರಂತ ಅನ್ಕೋಬಹುದು ಸರ್. ನೈಟ್ ಟೈಮಲ್ಲಿ ಕೂಡ ಗಾಳಿ ಇಲ್ದಾಗ ಕೂಡ ಅಲ್ಲಾಡ್ತಾ ಇರ್ತಾರೆ ಸರ್. ಅಲ್ಲ, ಯಾವ ತರ ಸೌಂಡ್ ಬರುತ್ತೆ ಅಂತ ಅಂದ್ರೆ ಈಗ ಕೈಯಿಂದ ನಾವು ಗಂಟೆ ಬಾರಿಸ್ತೀವಲ್ಲ ದೇವಸ್ಥಾನಕ್ಕೆ ಹೋದಾಗ, ಅಂದ್ರೆ ಆ ತರದ್ದೇ ಸೌಂಡ್ ಬರುತ್ತಾ ಇಲ್ಲ ಸುಮ್ನೆ ಅಲ್ಲಾಡೋ ತರ ಅನ್ಸುತ್ತಾ ಅಂತ? ಇಲ್ಲ ಸರ್, ಅವು ಅಲ್ಲಾಡೋ ತರ ಇದೆ ಸರ್. ಗಂಟೆ ಸೌಂಡ್ ಏನಿಲ್ಲ ಸರ್, ಅದು ಸೌಂಡ್ ಏನಿಲ್ಲ ಸರ್. ಗಂಟೆ ಅಲ್ಲಾಡ್ತಾ ಇರ್ತಾವೆ ಸರ್ ಗಂಟೆಗಳು ಸರ್. ಅಂದ್ರೆ ಸೌಂಡ್ ಗೊತ್ತಾಗುತ್ತೆ? ಸೌಂಡ್ ಸ್ವಲ್ಪ ಸರ್, ಯಾವಾಗ ಒಂದ್ಸರಿ ಗೊತ್ತಾಗಿದೆ ಸರ್ ನೈಟ್ ಟೈಮ್. ಮಾಮೂಲಿ ಟೈಮಲ್ಲಿ ಗೊತ್ತಾಗ್ತಲ್ಲ. ಅಂದ್ರೆ ನೈಟ್ ಅಲ್ಲಿ ಈ ತರ ಗಂಟೆ ಬಾರಿಸ್ತಾ ಇರುವಂತದ್ದು ಆ ಸೌಂಡ್ ಗೊತ್ತಾಗ್ತಾ ಇದೆ? ಸರ್ ಹೌದು ಸರ್. ಏನ್ ಹೇಳ್ತಾರೆ ಅಂತ ಜನ ಏನೇ ಮಾತನಾಡ್ಕೋತಾರೆ ಈಗ? ಜನರೆಲ್ಲ ದೇವ್ರದ್ದು ಒಂಥರ ಇದು ಪವಾಡನೆ ತೋರಿಸಿದ್ದಾರೆ. ಹೊಸ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಕ್ಕಾಗಿ ಈ ತರ ಒಳ್ಳೆ ಶುಭಚಕನ ಆಗಿದೆ ಅಂತೇಳಿ ಬೇರೆ ಸ್ವಾಮಿಗಳು ಕರೆಸಿದ್ರು ಸರ್. ಒಬ್ರು ಊರಲ್ಲೆಲ್ಲರೂ ಕರೆಸಿದ್ರು, ಅವರು ಹೇಳಿದ್ರು ಸರ್ ಶುಭಚಕನೇ ಒಳ್ಳೇದಾಗುತ್ತೆ ಬಿಟ್ಟು ಏನಾಗಂಗಿಲ್ಲ. ಅಲ್ಲ, ಈ ಹಿಂದೆ ಯಾವಾಗ್ಲೂ ಈ ತರ ಅನ್ಸಿಲ್ಲ ನಿಮ್ಗೆ? ಗಮನಕ್ಕೆ ಬಂದಿಲ್ಲ? ಯಾವಾಗ ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಸರ್. ಓಕೆ, ಅಂದ್ರೆ ಈ ದೇವಸ್ಥಾನ ಬಿಟ್ಟು ಪಕ್ಕದಲ್ಲಿ ಇರುವಂತ ದೇವಸ್ಥಾನಗಳಲ್ಲೂ ಇದೇ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರು. ಅಂದ್ರೆ ಅದೇ ತರ ಸೌಂಡ್ ಬರ್ತಿದ್ಯಾ? ಪಕ್ಕದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಿಲ್ಲ ಸರ್ ಮೊನ್ನೆ. ಮತ್ತೆ ಈಗ ಬೇರೆ 2-3 ದೇವಿ ಇರೋ ದೇವಸ್ಥಾನದಲ್ಲಿ ಮಾತ್ರ ಬಂದಿದೆ ಸರ್. ಗಾಳಿ ಏನಾದ್ರು ಗಾಳಿಯಿಂದ ಏನಾದ್ರು ಗಂಟೆ ಅದು ಗಾಳಿ ಏನಾದ್ರು ಬಂದು ಅಲ್ಲಿ ಜಾಸ್ತಿ? ಇಲ್ಲ ಸರ್, ಅದು ನೋಡಿದ್ರು ಸರ್ ಗಾಳಿ ಇದೆ ಹೆಂಗ ಅಂತ. ಪಕ್ಕದಲ್ಲಿ ಗಿಡ ಇದೆ, ಗಿಡ ಏನ್ ಅಲ್ಲಾಡ್ತಾ ಇದ್ದಿಲ್ಲ ಸರ್, ಆದ್ರೆ ಗಂಟೆಗಳು ಅಲ್ಲಾಡ್ತಾ ಇದೆ ಸರ್. ಓಕೆ, ಧನ್ಯವಾದ ಲೋಕಾರೆಡ್ಡಿ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡೋದಕ್ಕೆ. ಈಗ ಶಿವು ಅಂತ ಮತ್ತೊಬ್ರು ಸ್ಥಳೀಯರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವು ನಮಸ್ಕಾರ.
ನಮಸ್ಕಾರ ಸರ್. ಏನ್ ಹೇಳ್ತೀರಿ ಶಿವು, ಏನ್ ಮಾತಾಡ್ಕೋತಾ ಇದಾರೆ ಜನ ಅಂತ? ಅದು ಏನು ಇದ್ಕಿದ್ದಂಗೆ ಗಂಟೆ ಅಲ್ಲಾಡ್ತಿದ್ದೇವೆ ಸರ್ ಊರಲ್ಲಿ. ಹಾ ಮಂಗಳವಾರ ರಾತ್ರಿ 9:30 ಆತ ಅಲ್ಲಾಡ್ತು. ಹಾ ಮತ್ತೆ ಸ್ವಾಮಿಗಳು ಫೋನ್ ಮಾಡಿ ಕೇಳಿದ್ವಿ, ಈ ತರ ಗಂಟೆ ಅಲ್ಲಾಡ್ತವೆ ಅಂತ. ಆಯ್ತಪ್ಪ, ಈ ಸದ್ಯ ಮಂಗಳಾರತಿ ಮಾಡ್ರಿ ದೇವತೆಗೆ, ಮತ್ತೆ ನಾಳೆ ಬೆಳಿಗ್ಗೆ ಬರ್ತೀವಿ ಅಂದ್ರು. ಮತ್ತೆ ತಿರ್ಗಾ ರಾತ್ರಿ ಅದೇ ತರ ಆಯ್ತು. ಮತ್ತೆ ಒಬ್ಬ ಸ್ವಾಮಿಗಳು ಕರ್ಕೊಂಡ್ಬಂದು ಎಲ್ಲ ಇದೇನು ಯಾವುದೇ ಕೆಟ್ಟದೇನಿಲ್ಲ, ಶುಭ ಸೂಚಕಪ್ಪ ಗ್ರಾಮಕ್ಕೆ ಅಂತ ಹೇಳಿ ಹೋದ್ರು. ಅಂದ್ರೆ ಸೌಂಡ್ ಗೊತ್ತಾಗುತ್ತಾ ಅಂತ? ಅಂದ್ರೆ ರಾತ್ರಿ ಹೊತ್ತು ಬೀಗ ಹಾಕಿರ್ತಾರೆ ದೇವಸ್ಥಾನಕ್ಕೆ, ಹೆಂಗ್ ಗೊತ್ತಾಯ್ತು ಅಂತ? ಅಂದ್ರೆ ಸೌಂಡ್ ಏನಿದೆ ಸರ್, ಗಂಟೆ ಅದು ಅಷ್ಟು ಟೋಟಲ್ ಗಂಟೆ ಅಲ್ಲಾಡ್ತಾ ಇದೆ ಸರ್. ಅಲ್ಲಿ ಕಿಟಕಿಗಳಿರೋದು, ಅಲ್ಲಿ ಗಾಳಿ ಬಂದೇನಾದ್ರು ಅಲ್ಲಾಡುತ್ತಾ? ಗಾಳಿ ಏನಿಲ್ಲ ಸರ್, ಗಾಳಿ ಹೋಗಕ್ಕೆ ಚಾನ್ಸ್ ಇದೆ ಸರ್. ಅಲ್ಲ, ಈಗ ಆ ಗಂಟೆಗಳನ್ನು ನೋಡ್ತಿದೀವಿ, ಅಂದ್ರೆ ಅದು ಒಂಥರ ಏನು ಚೈನ್ ನಲ್ಲಿ ಜೋತ್ ಬಿಟ್ಟಿರ್ತಾರ, ಅದು ಅದರಿಂದ ಏನಾದ್ರು ಅಲ್ಲಾಡ್ತಿದ್ಯಾ? ಅದರಿಂದ ಆತರ ಏನಿಲ್ಲ ಸರ್. ಅಂದ್ರೆ ಜನ ಏನ್ ಮಾತಾಡ್ಕೋತಾರೆ ಈಗ? ಏನೋ ಪವಾಡ ಅಂತಾನೆ ಅನ್ಕೋತಾ ಇದಾರೆ ಹೇಗೆ ಅಂತ? ಆತರ ಅನ್ಕೊಂತಿದ್ದಾರೆ ಸರ್ ಜನ, ಪವಾಡನೇ ಅನ್ಕೊಂತಿದ್ದಾರೆ. ಹೌದು. ಅಲ್ಲ, ಬೇರೆ ದೇವಸ್ಥಾನಗಳಲ್ಲೂ ಇದೇ ರೀತಿ ಇದೆಯಾ? ಅಲ್ಲೆಲ್ಲ ಬೇರೆ ದೇವಸ್ಥಾನದಲ್ಲಿ ಇಲ್ಲ ಸರ್. ಫಸ್ಟ್ ಅದೇ ದ್ಯಾಮಪ್ಪ ದೇವಸ್ಥಾನ ಸರ್, ಮತ್ತೆ ಮಾರನೇ ದಿನ ತಿರುಗಂಬರ ದಿನ ಇದೆ ಸುಗ್ಲಾಂ ದೇವಸ್ಥಾನ ಸರ್. ಓಕೆ ಓಕೆ, ಧನ್ಯವಾದ ಶಿವ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಚುನಾವಣೋತ್ತರ ಸರ್ವೆಗಳು ಇವು, ಅಂದರೆ ಸಮೀಕ್ಷೆಗಳು. ಚುನಾವಣೆಯ ನಂತರ ಮಾಡಿರುವಂತಹ ಸರ್ವೆಗಳು 7ರಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಅಭಿಪ್ರಾಯಗಳು ಮೂಡಿ ಬರ್ತಾ ಇವೆ. ಬಹಳ ದೊಡ್ಡ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಎಲ್ಲದರಲ್ಲೂ ಬಿಜೆಪಿ ಒಂದು ಕಡೆ, ಕಾಂಗ್ರೆಸ್ ಪರಿಸ್ಥಿತಿ ಏನು, SP ಏನು, BSP ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಟ ಕಿಚ್ಚ ಸುದೀಪ್ ವಿವಾಹ ವಿಚ್ಛೇದನ ಪ್ರಕರಣವನ್ನ ಮಧ್ಯಸ್ಥಿಕೆಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಮುಂದಿನ ಬಾರಿ ಗಂಡ ಹಾಗೂ ಹೆಂಡತಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ತೀರ್ಮಾನಿಸುವಂತಹ ಅಧಿಕಾರ ಇದೆ ಅಂತ ಕೋರ್ಟ್ ಸುದೀಪ್ ಪರ ವಕೀಲರಿಗೆ ಹೇಳಿದೆ. ಜೂನ್ 14ಕ್ಕೆ ವಿಚಾರಣೆ ಮುಂದೂಡಿದ್ದು, ಮುಂದಿನ ದಿನಾಂಕಕ್ಕೆ ಕಡ್ಡಾಯವಾಗಿ ಇಬ್ಬರು ಕೂಡ ಅರ್ಜಿದಾರರು ಹಾಜರಿರಬೇಕು ಅಂತ ಕೌಟುಂಬಿಕ ನ್ಯಾಯಾಲಯ ಸೂಚನೆ